23 ಸೋಲಿಸ್ಲಿ ಅಂತ ಅವನು ಕೊಟ್ಟ ಕುದುರೆ ಏರೋದನ್ನು ಸೂರ್ಯನ ಇರೋನಲ್ಲ 82,000 ಓಟ್ ಬಂದ ಒಂದು ಸಿದ್ದರಾಮಯ್ಯ ಪಕ್ಷ ಸೂಚನೆ. ಮರಿಗೌಡರು ಕೆಲಸ ಮಾಡಿರೋದು ಸಿದ್ದೇಗೌಡರಿಗೆಲ್ಲ ಪಕ್ಷ ಆದೇಶ ಸೂಚನೆ ಮೇರೆಗೆ. ಸಿದ್ದೇಗೌಡರಿಗ ಗೃಹ ಪ್ರವೇಶ ಮಾಡಿ ಕುಂತದಲ್ಲಿ ಎದ್ದು ಜಾಗ ಬದಲಿಸಿಕೊಟ್ರೆ ಯಾಕಂದ್ರೆ ಪಕ್ಷ ಶಿಸ್ತು ಸಿಪಾಯಿಯಾಗಿ 40 ವರ್ಷಗಳ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರ ಜೊತೆಗೂಡಿ ಯಾವುದೇ ಹಗರಣ ಇಲ್ಲದೇನೆ ಮೂಡದ ಬಗ್ಗೆ ಮಾತಾಡಿದ್ರೆ ಮೂಡದ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಬೇಕು. ಮೂಡದಲ್ಲಿ 4 ರಿಂದ 5 ತಿಂಗಳಾಗಿದೆ ಮರಿಗೌಡರು ಯಾವುದೇ ಕೆಲಸ ಮಾಡೋಕೆ ಅವ್ರಿಗೆ ಹೈಕಮಾಂಡ್ ಏನ್ ಹೇಳಿದೆ ಸಿದ್ದರಾಮಯ್ಯ ಆದೇಶದ ಸೂಚನೆ ಮೇಲೆ ಕೆಲಸ ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಷ್ಟೇ ಮಾಡಿದ್ರು ಒಂದೊಂದು ಸಿದ್ದರಾಮಯ್ಯ ಬೇಡ. 82,000 ಓಟ್ ಕೊಟ್ರಲ್ಲ ಅದು ಸಿದ್ದರಾಮಯ್ಯನ ತಾಕತ್ ಮೇಲೆ. ಈಗ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 314 ಕೂತವೆ ಲೀಡರ್ಗಳು ಸ್ವಂತ ಖರ್ಚಿಂದ ಹಾಕೊಂಡು ಈ ಲೀಡ್ ಕೊಟ್ಟಿರೋದು ಅವರ ಪ್ರತಿಷ್ಠೆಗೋಸ್ಕರ, ಸಿದ್ದೇಗೌಡರ ಪ್ರತಿಷ್ಠೆಗೋಸ್ಕರ. ಸಿದ್ದೇಗೌಡರು ಏನ್ ಮಾಡೋದು 3 ದಿನ ಅಂತ ಬಂದ್ರು, ಸ್ವಿಚ್ ಆಫ್ ಮಾಡ್ಕೊಂಡ್ರೋ ಫೋನ್ ಮಾಡ್ಕೊಂಡ್ರೋ ಎಲ್ಗೋರು ಗೊತ್ತಿಲ್ಲ. ಇವ್ರ ಉದ್ದೇಶ ಪಕ್ಷದ ಆದೇಶವಿಲ್ಲದೆ, ಪಕ್ಷದ ಜಿಲ್ಲಾಧ್ಯಕ್ಷರ ಆದೇಶವಿಲ್ಲದೆ, ಇನ್ನೊಂದು ಯಾಕಂದ್ರೆ JDS ಬಿಜೆಪಿ ಲಿಂಗರಾಗಿರ್ಬೇಕು ದೇಶ ಕಾಲದಲ್ಲಿ ಏನೇ ಸಮಸ್ಯೆ ಇದ್ರೂ ನಮ್ಮ ಪಕ್ಷದ ಚೌಕಟ್ಟಿನೊಳಗೆ ಚರ್ಚೆ ಮಾಡಬೇಕು. ಒಂದು ಎರಡನೇದಾಗ ಅಸಂಖ್ಯಾತ ಹುಡುಗ ಅಂತ ಹೇಳಿದ್ರೆ ನಾನೇ ಹುಡುಗ. ನಾನು 20 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಿದ್ದೀನಿ ಪ್ರಾಮಾಣಿಕವಾಗಿ, ಒಂದು ಸಿದ್ದರಾಮಯ್ಯ ಅಭಿಮಾನಿಯಾಗಿ. ಆ ಕಾರ್ಯಕರ್ತರು ಗೋಳಾಟ ನೋಡಿದ್ರೆ ನಾನೇ ಹೋಗಿ ಹೇಳೋದು, ಇವ್ರು ಟಿಕೆಟ್ ತಗೊಳ್ಳೋಕ್ಕೋಸ್ಕರ ಏನಾದ್ರು ಸಂಪನ್ಮೂಲವನ್ನು ಎಲ್ಲಿ ಬೇಕಾದ್ರೂ ಒದಗಿಸ್ತೀವಿ, ನಾವು ಸ್ವಾಭಿಮಾನಿ ಪಡೆದಿದ್ದೀವಿ, ನಾವು ಗೆದ್ದೇ ಗೆಲ್ತೀವಿ ವಿಮರ್ಶಿಸಿದ್ರು. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಗೆಲ್ಲಂತ ಇದೆ, ಎಲ್ಲ ವಾತಾವರಣ ಇದೆ, ಗೆಲ್ಲಕ್ಕೆಲ್ಲ ಅವಕಾಶ ಸಿದ್ದರಾಮಯ್ಯ ಶಕ್ತಿ ಅಷ್ಟೇ ಇದೆ. ಆದ್ರೆ ನೀವು ಹಾಳು ಮಾಡೋದು ಸಿದ್ದೇಗೌಡರು. ಮರಿಗೌಡರ ಬಗ್ಗೆ ಮಾತ್ರ ನೈತಿಕತೆ ಯಾಕಂದ್ರೆ ಯಾವುದೋ ಒಂದು ತಾಲೂಕು ಪಂಚಾಯತ್ ಗೆದ್ದಿಲ್ಲ, ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ.